ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಅಂತಂದ ಮೇಲೆ ಒಂದು ಲವ್ ಸ್ಟೋರಿ ಖಂಡಿತವಾಗ್ಲೂ ಎಲ್ಲ ಸೀಸನಲ್ಲೂ ಇದ್ದೇ ಇರುತ್ತೆ. ಅದೇ ರೀತಿ ಈ ಸೀಸನಲ್ಲಿ ಅಂದರೆ ಬಿಗ್ ಬಾಸ್ ಸೀಸನ್ 11ಅಲ್ಲೂ ಕೂಡ ಒಂದು ಲವ್ ಸ್ಟೋರಿ ತುಂಬಾ ಫೇಮಸ್ ಆಗಿತ್ತು. ಅದು ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಜೋಡಿ ಒಂದು ಕಡೆ ಆದರೆ, ತ್ರಿವಿಕ್ರಮ್ ಹಾಗೆ ಮೋಕ್ಷಿತಾ ಅವರ ಜೋಡಿ ಮತ್ತೊಂದು ಕಡೆ. ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ ಅವರ ಜೋಡಿ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡೇ ಒಂದು ಲವ್ ಸ್ಟೋರಿನ ಕ್ರಿಯೇಟ್ ಮಾಡಿದರೆ, ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಮೊದಲಿನಿಂದನೂ ಕೊನೆ ತನಕ ಬಿಗ್ ಬಾಸಲ್ಲಿ ಜೊತೆಗೆ ಇದ್ದು ಎಲ್ಲ ಟಾಸ್ಕ್ಗಳನ್ನು ಜೊತೆಗೆ ಆಡಿ ಒಟ್ಟಿಗೆ ಇದ್ದು ಒಂದು ಲವ್ ಸ್ಟೋರಿನ ಕ್ರಿಯೇಟ್ ಮಾಡ್ಕೊಂಡಿದ್ರು. ಈ ರೀತಿಯಾದಂತಹ ಲವ್ ಸ್ಟೋರಿಗಳು ಎಲ್ಲ ಸೀಸನಲ್ಲೂ ಕಂಪಲ್ಸರಿ ಇದ್ದೇ ಇರುತ್ತೆ. ಆ್ಯಂಡ್ ಅದು ಎಷ್ಟರ ಮಟ್ಟಕ್ಕೆ ಎಷ್ಟು ದಿವಸಕ್ಕೆ ಅನ್ನೋದು ಎಲ್ಲರ ಪ್ರಶ್ನೆ ಆಗಿದೆ. ಕೆಲವರು ಬಿಗ್ ಬಾಸ್ನಲ್ಲಿ ನಾವು ಉಳ್ಕೋಬೇಕು ಅಂತಂದರೆ ಲವ್ ಗೇಮ್ನ ಖಂಡಿತವಾಗ್ಲೂ ಆಡಲೇಬೇಕು ಅಂತ ಹೇಳಿ ಆ ಒಂದು ಲವ್ ಟಾಪಿಕನ್ನು ಪಿಕ್ ಮಾಡಿಕೊಂಡು ಬಿಗ್ ಬಾಸ್ ಮನೇಲಿ ಉಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಇನ್ನೂ ಕೆಲವರು ಬಿಗ್ ಬಾಸಲ್ಲಿ ಬಿಲ್ಡ್ ಆದಂತಹ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ನ ಹೊರಗಡೆ ಬಂದ ಮೇಲೂ ಸಹ ಕಂಟಿನ್ಯೂ ಮಾಡ್ತಾರೆ. ಹಾಗಿದ್ರೆ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೆ ಈ ಸೀಸನ್ನ ಲವ್ ಬರ್ಡ್ಸ್ ಆದಂತಹ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಅವರ ಒಂದು ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ತಿದ್ದಾರಾ ಇಲ್ವಾ? ಇವರಿಬ್ಬರ ಲವ್ ಸ್ಟೋರಿ ಬಿಗ್ ಬಾಸ್ ಮನೆಗೆ ಎಂಡ್ ಆಯಿತಾ, ಅಥವಾ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೂ ಸಹ ಇವರಿಬ್ಬರ ಲವ್ ಸ್ಟೋರಿ ಕಂಟಿನ್ಯೂ ಆಗ್ತಿದೆಯಾ ಇಲ್ವಾ? ಅಕಸ್ಮಾತ್ ಕಂಟಿನ್ಯೂ ಆಗ್ತಿದ್ರೆ ನಿನ್ನೆ ನಡೆದಂತಹ ಭವ್ಯ ಗೌಡ ಅವರ ಬರ್ಡೇ ಸೆಲೆಬ್ರೇಷನಲ್ಲಿ ತ್ರಿವಿಕ್ರಮ್ ಅವರು ಯಾಕೆ ಕಾಣಿಸ್ಕೊಂಡಿಲ್ಲ? ಈ ಎಲ್ಲ ಪ್ರಶ್ನೆಗೂ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಯಾರು ಕೂಡ ವಿಡಿಯೋನ ಸೆಂಟ್ರಲ್ಲಿ ಸ್ಕಿಪ್ ಮಾಡಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿಬಿಟ್ಟು ಆಮೇಲೆ ಕಮೆಂಟ್ಸ್ಗಳನ್ನು ಹಾಕಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ವಿಡಿಯೋನ ನೋಡ್ತಿರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಸ್ ಫ್ರೆಂಡ್ಸ್, ನಾನು ಆವಾಗಲೇ ಹೇಳ್ದಂಗೆ ಬಿಗ್ ಬಾಸ್ ಅಂತಂದ ಮೇಲೆ ಎಲ್ಲ ಸೀಸನಲ್ಲೂ ಒಂದು ಲವ್ ಸ್ಟೋರಿ ಕಂಪಲ್ಸರಿ ಇದ್ದೇ ಇರುತ್ತೆ. ಆ್ಯಂಡ್ ಈ ಬಾರಿ ತುಂಬ ಹಿಟ್ ಆದಂತಹ ಲವ್ ಸ್ಟೋರಿ ಅಂತಂದರೆ ಅದು ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರ ಲವ್ ಸ್ಟೋರಿ. ಸೀಸನ್ ಶುರುವಾದಾಗ ಬಿಲ್ಡ್ ಆದಂತಹ ಇವರಿಬ್ಬರ ರಿಲೇಷನ್ಶಿಪ್ ಸೀಸನ್ ಮುಗಿಯೋವರೆಗೂ ಕಂಟಿನ್ಯೂ ಆಗಿ ಸೇಮ್ ಸ್ಟಾರ್ಟಿಂಗಲ್ಲಿ ಹೇಗಿತ್ತೋ ಕೊನೆಯವರೆಗೂ ಅದೇ ರೀತಿ ಇವರ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಂಡು ಬಂದಿದ್ರು. ಯಾವಾಗಲೂ ಇಬ್ಬರು ಬಿಗ್ ಬಾಸ್ ಮನೆ ಒಳಗಡೆ ಜೊತೆಯಲ್ಲೇ ಇರ್ತಿದ್ರು, ಒಟ್ಟಿಗೆ ಜಿಮ್ ಏರಿಯಾನ ಯೂಸ್ ಮಾಡ್ತಿದ್ರು, ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಿದ್ರು, ಒಬ್ರಿಗೊಬ್ರು ತಿನ್ನಿಸ್ಕೋತಿದ್ರು, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಿದ್ರು, ಒಬ್ಬರ ಎಮೋಷನ್ಸ್ಗೆ ಇನ್ನೊಬ್ಬರು ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು. ಆ್ಯಂಡ್ ಆಟದ ವಿಚಾರ ಅಂತ ಬಂದಾಗಲೂ ಅಷ್ಟೇ ಒಬ್ಬರು ಸಜೆಷನ್ಸ್ನ ಇನ್ನೊಬ್ರು ಕನ್ಸಿಡರ್ ಮಾಡ್ತಿದ್ರು. ಈ ರೀತಿ ಆಡಬೇಕು, ಆ ರೀತಿ ಆಡಬೇಕು ಅಂತೆಲ್ಲ ಹೇಳಿ ಒಬ್ರಿಗೊಬ್ರು ಸಜೆಷನ್ಸ್ನ ಕೊಟ್ಕೊಂಡು ಇಬ್ಬರು ಸಹ ತುಂಬ ಚೆನ್ನಾಗಿ ಆಟಗಳನ್ನು ಆಡ್ಕೊಂಡು ಬರ್ತಿದ್ರು. ಆ್ಯಂಡ್ ಇವರಿಬ್ಬರು ಕೇವಲ ಖುಷಿಯಾಗಿದ್ದಾಗ ಅಥವಾ ಆಟಗಳಲ್ಲಿ ಗೆದ್ದಾಗ ಮಾತ್ರ ಜೊತೆಯಲ್ಲಿರ್ತಿರ್ಲಿಲ್ಲ, ತಮ್ಮ ಸುಖ ದುಃಖಗಳನ್ನೆಲ್ಲ ಕೂಡ ಶೇರ್ ಮಾಡ್ಕೋತಿದ್ರು, ತಮ್ಮ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೋತಿದ್ರು. ಆ್ಯಂಡ್ ಆಟದಲ್ಲೂ ಕೂಡ ಸೋತರು ಅಂತಂದರೆ ಅದ್ರ ಬಗ್ಗೆ ಕೂಡ ಕುತ್ಕೊಂಡು ಇಬ್ಬರು ಡಿಸ್ಕಸ್ ಮಾಡ್ತಿದ್ರು. ಏನು ತಪ್ಪು ಮಾಡಿದ್ದೀವಿ, ಏನು ತಪ್ಪಾಯಿತು, ಯಾವ ಮಿಸ್ಟೇಕ್ ಮಾಡೋದಕ್ಕೆ ನಾವು ಈ ಆಟದಲ್ಲಿ ಸೋತಿದ್ದೀವಿ, ಆ್ಯಂಡ್ ನೆಕ್ಸ್ಟ್ ನಾವು ಈ ಮಿಸ್ಟೇಕ್ ಮಾಡಬಾರ್ದು ಅಂತ ಹೇಳಿ ಇಬ್ಬರು ಕೂಡ ಡಿಸ್ಕಸ್ ಮಾಡಿ ಆಟಗಳನ್ನು ಆಡ್ತಿದ್ರು. ಆ್ಯಂಡ್ ಈ ರೀತಿ ಪ್ರತಿ ಸಮಯದಲ್ಲೂ ಇವರಿಬ್ಬರು ಜೊತೆಯಲ್ಲಿದ್ದ ಕಾರಣ ಇವರಿಬ್ಬರ ಪೇರ್ ತುಂಬಾ ಹಿಟ್ ಆಯಿತು. ಹಾಗೆ ಸಾಕಷ್ಟು ಫ್ಯಾನ್ ಪೇಜ್ಗಳು ಕೂಡ ಕ್ರಿಯೇಟ್ ಆಯಿತು ಇವರಿಬ್ಬರ ಹೆಸರಲ್ಲಿ. ನಮ್ಮ ಬಿಗ್ ಬಾಸ್ನ ಹೋಸ್ಟ್ ಆದಂತಹ ಕಿಚ್ಚ ಸುದೀಪ್ ಅವರು ಕೂಡ ಪ್ರತಿ ವಾರ ಬಂದಾಗಲೂ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರ ರಿಲೇಷನ್ಶಿಪ್ ಬಗ್ಗೆ ಇಂಡೈರೆಕ್ಟಾಗಿ ಅವರನ್ನು ರೇಗಿಸ್ತಿದ್ರು, ಇಂಡೈರೆಕ್ಟಾಗಿ ಅವರಿಬ್ಬರನ್ನ ಕಿಚಾಯಿಸ್ತಿದ್ರು. ಆ್ಯಂಡ್ ನಿಮ್ಮಿಬ್ಬರ ಬಗ್ಗೆ ಸಾಕಷ್ಟು ಮ್ಯಾಟರ್ಸ್ ಹೊರಗಡೆ ಸೃಷ್ಟಿಯಾಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಅವರು ಹಿಂಟ್ ಕೊಡ್ತಿದ್ರು. ಯಾರು ಎಷ್ಟೇ ಹಿಂಟ್ ಕೊಟ್ಟರು ಸಹ ಇವರಿಬ್ಬರು ದೂರ ಆಗಲಿಲ್ಲ. ಸ್ವತಃ ತ್ರಿವಿಕ್ರಮ್ ಅವರ ಫ್ಯಾಮಿಲಿ ಆಗಿರ್ಬೋದು ಅಥವಾ ಭವ್ಯ ಗೌಡ ಅವರ ಫ್ಯಾಮಿಲಿಯವರಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ಗಳೇ ಬಂದು ನೀವಿಬ್ಬರು ಸ್ವಲ್ಪ ದೂರ ಇರಿ, ನಿಮ್ಮ ಆಟನ ನೀವು ಆಡಿ ಅಂತ ಹೇಳಿದ್ರು ಸಹ ಇವರಿಬ್ಬರು ಬಿಗ್ ಬಾಸ್ ಶುರು ಆದಾಗ ಹೇಗಿದ್ರೋ ಅದೇ ರೀತಿ ತಮ್ಮ ರಿಲೇಷನ್ಶಿಪ್ನ ಕೊನೆಯವರೆಗೂ ಕಂಟಿನ್ಯೂ ಮಾಡ್ಕೊಂಡು ಹೋದರು. ಬಟ್ ತ್ರಿವಿಕ್ರಮ್ ಅವರು ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಇನ್ನೊಂದು 2 ವಾರ ಇದೆ ಅನ್ನೋ ಟೈಮಲ್ಲಿ ಭವ್ಯ ಗೌಡ ಅವ್ರನ್ನ ದೂರ ಮಾಡ್ಕೋತಿದ್ದಾರೆ ಅನ್ನೋ ರೀತಿ ಕಾಣಿಸ್ತಿತ್ತು. ಯಾಕೆ ಅಂತಂದರೆ ಅವ್ರಿಗೆ ಬರ್ತಿದ್ದಂತಹ ಫ್ರಸ್ಟ್ರೇಷನ್ ಎಲ್ಲ, ಅವರು ಆಟನ ಆಡೋಕ್ಕೆ ಆಗ್ತಿಲ್ಲ ಅನ್ನೋ ರೀತಿ ಇದ್ದಂತಹ ಫ್ರಸ್ಟ್ರೇಷನ್ ಎಲ್ಲ ತಗೊಂಡೋಗಿ ಅವರು ಭವ್ಯ ಗೌಡ ಅವರ ಮೇಲೆ ಆಗ್ತಿದ್ರು. ಬಟ್ ಅದೆಲ್ಲವೂ ಸಹ ಆಟಕ್ಕೆ ಮಾತ್ರ ಸೀಮಿತ ಆಗ್ತಿತ್ತು. ಆಟ ಆದಮೇಲೆ ಅವರಿಬ್ಬರು ಕೂತ್ಕೊಂಡು ಏನೇನು ಕ್ಲಾರಿಫೈ ಮಾಡ್ಕೋಬೇಕು ಅದೆಲ್ಲ ಕ್ಲಾರಿಫೈ ಮಾಡಿಕೊಂಡು ಮತ್ತೆ ಯಥಾ ಪ್ರಕಾರ ಮೊದಲೆಲ್ಲ ಹೇಗಿರ್ತಿದ್ರೋ, ಮೊದಲು ಅವರು ರಿಲೇಷನ್ಶಿಪ್ನ ಹೇಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ರು ಅದೇ ರೀತಿ ಮೇಂಟೈನ್ ಮಾಡಿಕೊಂಡು ಕೊನೆ ತನಕನೂ ಬಂದಿದ್ದರು. ಸೊ ಈ ಕಾರಣಕ್ಕೆ ಈ ಕಪಲ್ಸನ್ನು ಕೂಡ ನಮ್ಮ ಅರ್ವಿಯ ಕಪಲ್ಸ್ಗೆ ಹೋಲಿಸ್ತಿದ್ರು. ಅರ್ವಿಯ ಅಂತಂದರೆ ನಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ, ಅರವಿಂದ್ KP ಹಾಗೆ ದಿವ್ಯಾ ಹುಡುಗ ಅವರು. ಇವರು ಬಿಗ್ ಬಾಸಲ್ಲಿದ್ದಾಗ ತುಂಬಾ ಫೇಮಸ್ ಆಗಿದ್ದರು, ಒಳ್ಳೆ ಕಪಲ್ಸ್ ಅಂತ ಅನ್ಸ್ಕೊಂಡಿದ್ರು. ಆ್ಯಂಡ್ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೂ ಸಹ ಅವತ್ತಿನಿಂದ ಇವತ್ತಿನವರೆಗೂ ಅವರ ರಿಲೇಷನ್ಶಿಪ್ನ ಅದೇ ರೀತಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಅವ್ರ ರೀತಿ ನಮ್ಮ ತ್ರಿವ್ಯಾ ಅವರು ಕೂಡ ಆಗ್ತಾರೆ, ಅಂದರೆ ತ್ರಿವಿಕ್ರಮ್ ಹಾಗೆ ಭವ್ಯ ಗೌಡ ಅವರು ಕೂಡ ಮುಂದೆ ಒಂದಾಗ್ತಾರೆ. ಅವರ ರಿಲೇಷನ್ಶಿಪ್ನ ಇದೇ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಮುಂದೆ ಒಂದು ದಿವಸ ಯಾವಾಗಲಾದರೂ ಮದುವೆ ಆಗ್ತಾರೆ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಿದ್ರು. ಬಟ್ ಈಗ ತ್ರಿವಿಕ್ರಮ್ ಅವರು ಮಾಡಿರುವಂಥ ಒಂದು ಕೆಲಸದಿಂದ ಅದೆಲ್ಲದಕ್ಕೂ ಬ್ರೇಕ್ ಬೀಳುವಂತೆ ಆಗಿದೆ.
ಬಿಗ್ ಬಾಸ್ ಮುಗಿದ ನಂತರ ಇಬ್ಬರೂ ಸಹ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಒಟ್ಟಿಗೆ ಕಾಣಿಸ್ಕೋತಿದ್ರು, ಸಾಕಷ್ಟು ಬಾರಿ ಕ್ಲಾರಿಟಿಯನ್ನು ಕೊಡ್ತಿದ್ರು. ಬಟ್ ಇಂಟರ್ವ್ಯೂಗಳನ್ನು ಬಿಟ್ಟು ಬೇರೆ ಎಲ್ಲ ಕಡೆನೂ ಸಹ ಒಟ್ಟಿಗೆ ಓಡಾಡ್ತಿದ್ರು. ದೇವಸ್ಥಾನಕ್ಕೆ ಹೋದಾಗಲಿ ಒಟ್ಟಿಗೆ ಹೋಗ್ತಿದ್ರು. ಆ್ಯಂಡ್ ಇಬ್ಬರೂ ಸಹ ಕೈ ಹಿಡ್ಕೊಂಡು ತ್ರಿವಿಕ್ರಮ್ ಅವರು ಭವ್ಯಗೌಡ ಅವ್ರನ್ನ ಪ್ರೊಟೆಕ್ಟ್ ಮಾಡಿಕೊಂಡು, ಅಂದರೆ ಫ್ಯಾನ್ಸ್ ಎಲ್ಲ ತುಂಬಿಕೊಂಡಾಗ ಭವ್ಯಗೌಡ ಅವ್ರನ್ನ ಪ್ರೊಟೆಕ್ಟ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಬರ್ತಿದ್ರು. ನಂತರ ಒಂದು ಊರಿಗೆಲ್ಲ ಹೋಗಿ ಇಬ್ಬರು ಪಕ್ಕ ನಿಂತ್ಕೊಂಡು ಇಬ್ಬರು ಒಂದೇ ಹಾರನ ಹಾಕ್ಸ್ಕೊಂಡು ಇಬ್ಬರೂ ಸಹ ಜೊತೆಯಲ್ಲೇ ಇರ್ತಿದ್ರು. ಬರೀ ಇಷ್ಟು ಮಾತ್ರ ಅಲ್ಲದೆ ತ್ರಿವಿಕ್ರಮ್ ಅವರು CCLನಲ್ಲಿ ಆಡಬೇಕಾದಾಗಲೂ ಸಹ ಭವ್ಯಗೌಡ ಅವರು ಹೋಗಿ ತ್ರಿವಿಕ್ರಮ್ ಅವ್ರಿಗೆ ಎನ್ಕರೇಜ್ ಮಾಡಿದರು. ಆ್ಯಂಡ್ ತ್ರಿವಿಕ್ರಮ್ ಅವ್ರ ಜೊತೆನೇ ಇದ್ದರು. ಆಟ ಶುರುವಾದಾಗಿಂದನೂ ಸಹ ಆಟ ಮುಗಿಯೋವರೆಗೂ ತ್ರಿವಿಕ್ರಮ್ ಅವ್ರ ಜೊತೆನೇ ಭವ್ಯಗೌಡ ಅವರು ಇದ್ದರು. ಸೊ ಈ ರೀತಿ ಒಟ್ಟಿಗೆ ಇರೋದನ್ನೆಲ್ಲ ನೋಡಿ ಮತ್ತೆ ಫ್ಯಾನ್ಸ್ಗಳು ಇವ್ರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ, ಬಟ್ ಇವರಿಬ್ಬರು ಒಂದಾಗೋದಂತೂ ನಿಜ ಅಂತ ಹೇಳಿ ಫ್ಯಾನ್ಸ್ಗಳು ಕನ್ಫರ್ಮ್ ಆಗಿದ್ರು. ಬಟ್ ನಿನ್ನೆ ನಡೆದಿರುವಂತಹ ಒಂದು ಘಟನೆಯಿಂದ ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಅವರ ಫ್ಯಾನ್ಸ್ಗಳು ತಲೆಗೆ ಹುಳ ಬಿಟ್ಕೊಳ್ಳುವಂತೆ ಆಗಿದೆ. ಯಾಕೆ ಅಂತಂದರೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವರ ಬರ್ಡೇಗೆ ಯಾವುದೇ ರೀತಿಯಾದಂತಹ ವಿಶನ್ನು ಮಾಡಿಲ್ಲ. ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ಭವ್ಯಗೌಡ ಅವ್ರಿಗೆ ಬರ್ಡೇ ವಿಶಸನ್ನು ಮಾಡಿ ಎಲ್ಲೂ ಸಹ ಅವರು ಭವ್ಯಗೌಡ ಅವ್ರನ್ನ ಮೆನ್ಷನ್ ಮಾಡಿಲ್ಲ. ತ್ರಿವಿಕ್ರಮ್ ಅವ್ರನ್ನ ಬಿಟ್ಟರೆ ಭವ್ಯಗೌಡ ಅವ್ರಿಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಕ್ಲೋಸ್ ಆದಂತಹ ವ್ಯಕ್ತಿ ಅಂತಂದರೆ ಅದು ರಜತ್ ಅವರು. ರಜತ್ ಅವರು ಕೂಡ ಭವ್ಯ ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿ ಅವ್ರಿಗೆ ಬರ್ಡೇ ವಿಶಸನ್ನು ತಿಳಿಸಿದ್ದಾರೆ. ಹಾಗೆ ಹ್ಯಾಪಿ ಬರ್ಡೇ ತಮ್ಮ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಹಲವಾರು ಸೆಲೆಬ್ರಿಟೀಸು ಭವ್ಯಗೌಡ ಅವ್ರಿಗೆ ವಿಶ್ ಮಾಡಿದ್ದಾರೆ. ದಿವ್ಯಾ ಉರುಡುಗ ಅವರಾಗಿರ್ಬೋದು, ತನಿಷಾ ಕುಪ್ಪಂಡ ಅವರಾಗಿರ್ಬೋದು, ಈ ರೀತಿ ಹಲವಾರು ಸೆಲೆಬ್ರಿಟೀಸ್ಗಳು ರೀಲ್ಸಲ್ಲಿ ಫೇಮಸ್ ಆಗಿರುವಂಥವ್ರು ಎಲ್ಲರೂ ಸಹ ಭವ್ಯಗೌಡ ಅವ್ರಿಗೆ ವಿಶ್ ಮಾಡಿದ್ದಾರೆ. ಬಟ್ ಭವ್ಯಗೌಡ ಅವ್ರಿಗೆ ತುಂಬ ಕ್ಲೋಸ್ ಇದ್ದಂತಹ ವ್ಯಕ್ತಿ, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಂತಹ ವ್ಯಕ್ತಿ ಅವರು. ಭವ್ಯಗೌಡ ಅವ್ರಿಗೆ ಏನೋ ಸರ್ಪ್ರೈಸನ್ನು ಕೊಟ್ಟು ವಿಶ್ ಮಾಡ್ಬೋದು ಅನ್ನೋ ರೀತಿ ಎಕ್ಸ್ಪೆಕ್ಟೇಷನ್ಸನ್ನು ಅವರ ಫ್ಯಾನ್ಸ್ ಎಲ್ಲರೂ ಸಹ ಇಟ್ಕೊಂಡಿದ್ರು. ಬಟ್ ಅಟ್ಲೀಸ್ಟ್ ಒಂದು ವಿಶನ್ನು ಸಹ ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಥವಾ ಯಾವುದಾದ್ರೂ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಅವರು ಹಾಕ್ಕೊಂಡಿಲ್ಲ. ಸೊ ಇದು ತುಂಬಾ ಅವರ ಫ್ಯಾನ್ಸ್ಗೆ ಬೇಜಾರನ್ನು ಉಂಟು ಮಾಡಿದೆ. ಹಾಗೆ ಭವ್ಯಗೌಡ ಅವರು ಕೂಡ ತಮ್ಮ ಸ್ಟೋರೀಸಲ್ಲಿ ತಮಗೆ ವಿಶ್ ಮಾಡಿರುವಂತಹ ಎಲ್ಲರ ಪೋಸ್ಟನ್ನು ತಮ್ಮ ಸ್ಟೋರೀಸಲ್ಲಿ ಹಾಕ್ಕೊಂಡು ಥ್ಯಾಂಕ್ ಯು ಅನ್ನು ತಿಳಿಸಿದ್ದಾರೆ. ಬಟ್ ತ್ರಿವಿಕ್ರಮ್ ಹಾಗೆ ಭವ್ಯಗೌಡ ಅವರು ಜೊತೆಲಿರುವಂತಹ ಫೋಟೋಸ್ಗಳನ್ನ ಯಾರು ಹಾಕಿ ಟ್ಯಾಗ್ ಮಾಡಿದ್ದಾರೋ ಅವರ ಒಂದು ಸ್ಟೋರೀಸ್ಗಳನ್ನ ಭವ್ಯಗೌಡ ಅವರು ತಮ್ಮ ಅಕೌಂಟಲ್ಲಿ ಸ್ಟೋರಿಯಲ್ಲಿ ಹಾಕ್ಕೊಂಡಿಲ್ಲ. ಸೊ ಈ ಕಾರಣಕ್ಕೆ ಇಬ್ಬರ ಮಧ್ಯೆ ಇಷ್ಟು ದಿವಸ ಏನೋ ನಡೀತಿತ್ತು, ಬಟ್ ಈಗ ಬ್ರೇಕಪ್ ಆಗಿದೆ ಅನ್ನೋ ರೀತಿ ಎಲ್ಲ ಮಾತುಗಳು ಕೇಳಿ ಬರ್ತಿದೆ. ಬಟ್ ಇವರಿಬ್ಬರ ಮಧ್ಯೆ ಅದು ಏನೇನು ನಡೆದಿದೆ ಏನೇನು ನಡೆದಿಲ್ಲ ಅನ್ನೋದು ಅವರಿಬ್ಬರಿಗೆ ಗೊತ್ತು. ಯಾಕೆಂದರೆ ಸ್ಟಾರ್ಟಿಂಗಿಂದನೂ ತುಂಬ ಗುಟ್ಟುಗಳನ್ನು ಮೇಂಟೈನ್ ಮಾಡಿಕೊಂಡು ಬರ್ತಿದ್ದಾರೆ. ನಾವೆಲ್ಲರೂ ನೋಡಿದ ಹಾಗೆ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವ್ರಿಗೆ ಐ ಸೀರಿಯಸ್ಲಿ ಲವ್ ಯು ಭವ್ಯಗೌಡ ಅಂತ ಒಂದ್ಸತಿ ಮೆನ್ಷನ್ ಮಾಡಿ ಹೇಳಿದರು. ಬಟ್ ಅದನ್ನು ನಾನು ಆ ರೀತಿ ಹೇಳೇ ಇಲ್ಲ ಅನ್ನೋ ರೀತಿ ಒಂದ್ಸತಿ ಪೋರ್ಟ್ರೇ ಮಾಡಿದ್ರು. ಈ ರೀತಿ ಹಲವಾರು ಕನ್ಫ್ಯೂಷನ್ಸ್ಗಳನ್ನ ಇವರ ಫ್ಯಾನ್ಸ್ಗೆ ಕೊಡ್ತಿದ್ದಾರೆ. ಸೊ ಇವಾಗ ಭವ್ಯಗೌಡ ಅವರು ಮಾಡಿರುವಂತಹ ಮೂವ್ ಆಗಿರ್ಬೋದು ಅಥವಾ ತ್ರಿವಿಕ್ರಮ್ ಅವರು ಮಾಡಿರುವಂತಹ ಮೂವ್ ಆಗಿರ್ಬೋದು, ಸೊ ಇವರಿಬ್ಬರು ಕೂಡ ದೂರ ಆಗಿದ್ದಾರೆ ಅನ್ನುವಂತಹ ಸಂಶಯಗಳನ್ನ ಹುಟ್ಟಾಗ್ತಿದೆ. ಆ್ಯಂಡ್ ಇಷ್ಟೆಲ್ಲ ಆದರೂ ಕೂಡ ಭವ್ಯಗೌಡ ಹಾಗೆ ತ್ರಿವಿಕ್ರಮ್ ಅವರ ಫ್ಯಾನ್ಸು, ಅಂದರೆ ಈ ತ್ರಿವ್ಯಾ ಕಪಲ್ಸ್ನ ಇಷ್ಟಪಟ್ಟಿರುವಂತಹ ಫ್ಯಾನ್ಸ್ ಹೇಳ್ತಿರೋದು ಅಂದರೆ ತ್ರಿವಿಕ್ರಮ್ ಅವರು ತಮ್ಮ ಸೀರಿಯಲ್ ಶೂಟಲ್ಲಿ ತುಂಬಾ ಬ್ಯುಸಿ ಇದ್ದಾರೆ. ಈ ಕಾರಣಕ್ಕೋಸ್ಕರ ತ್ರಿವಿಕ್ರಮ್ ಅವರು ಭವ್ಯಗೌಡ ಅವ್ರಿಗೆ ವಿಶ್ ಮಾಡಿಲ್ಲ. ಅವರು ಬ್ಯುಸಿ ಇರೋ ಕಾರಣಕ್ಕೆ ಅವರು ಬರ್ಡೇ ಸೆಲೆಬ್ರೇಷನಲ್ಲೂ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲಿಲ್ಲ. ಇಲ್ಲ ಅಂದಿದ್ರೆ ಅವ್ರು ಖಂಡಿತವಾಗ್ಲೂ ಬಂದು ಭವ್ಯಗೌಡ ಅವ್ರಿಗೆ ಏನಾದರೂ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಿದ್ರು, ಏನಾದರೂ ಸರ್ಪ್ರೈಸಿಂಗ್ ಎಲಿಮೆಂಟನ್ನು ಖಂಡಿತವಾಗ್ಲೂ ಇಡ್ತಿದ್ರು ಭವ್ಯಗೌಡ ಅವ್ರಿಗೆ. ಅವರು ಬ್ಯುಸಿ ಇರೋ ಕಾರಣಕ್ಕಾಗಿ ಅವ್ರು ಬರೋಕ್ಕಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇದು ಎಷ್ಟರ ಮಟ್ಟಕ್ಕೆ ನಿಜನೋ ಏನೋ ಗೊತ್ತಿಲ್ಲ. ಬಟ್ ಇವರ ಫ್ಯಾನ್ಸ್ ಮಾತ್ರ ತಮ್ಮನ್ನು ತಾವು ಹೇಗೆ ಸಮಾಧಾನ ಮಾಡ್ಕೋಬೇಕೋ ಆ ರೀತಿ ಸಮಾಧಾನ ಮಾಡ್ಕೋತಿದ್ದಾರೆ. ಬರೀ ಇಷ್ಟೇ ಆಗಿರೋದಲ್ಲ, ತನಿಷಾ ಕುಪ್ಪಂಡ ಅವರು ಭವ್ಯಗೌಡ ಅವ್ರಿಗೆ ಒಂದು ಸ್ಟೇಜ್ ಮೇಲೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಕೇಳಿದಾಗ ಭವ್ಯ ಅವರು ಹೇಳ್ತಾರೆ, ನಾನು ತ್ರಿವಿಕ್ರಮ್ ಅವ್ರನ್ನ ಮಿಸ್ ಮಾಡ್ಕೋತಾನೆ ಇಲ್ಲ ಅಂತ ಹೇಳಿ ಟಾಪಿಕ್ನ ಚೇಂಜ್ ಮಾಡಿ ಅವರು ಡಿ ಬಾಸ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಇಷ್ಟೆಲ್ಲ ನೋಡಿದ್ದಾದ್ಮೇಲೆ ನಮ್ಮೆಲ್ರಿಗೂ ಅನ್ಸೋದು ಒಂದೇ, ಇವರಿಬ್ಬರ ಮಧ್ಯೆ ಒಟ್ಟಿನಲ್ಲಿ ಏನೋ ನಡೆದಿದೆ. ಬಟ್ ಏನು ನಡೆದಿದೆ ಅನ್ನೋದು ಯಾರಿಗೂ ಸಹ ಗೊತ್ತಾಗ್ತಿಲ್ಲ. ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಬಟ್ ಮುಂದೆ ಬರುವಂತಹ ದಿನಗಳಲ್ಲಿ ನಾವು ಇವರಿಬ್ಬರನ್ನ ಒಟ್ಟಿಗೆ ನೋಡ್ಬೋದಾ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಕಸ್ಮಾತ್ ಒಳಗೊಳಗೆ ಇಬ್ಬರ ಮಧ್ಯೆ ಏನಾದರೂ ಜಗಳ ಆಗಿದ್ರೆ ಇವರಿಬ್ಬರು ಒಟ್ಟಿಗೆ ಕಾಣಿಸ್ಕೊಳೋದೇ ಡೌಟು ಇನ್ಮೇಲೆ. ಸೊ ನೋಡೋಣ ಮುಂದೆ ಇವರಿಬ್ಬರು ಒಟ್ಟಿಗೆ ಇರ್ತಾರಾ ಅಥವಾ ಫ್ಯಾನ್ಸ್ಗಳಿಗೋಸ್ಕರ ಆದರೂ ಒಂದಾಗ್ತಾರಾ ಇಲ್ವಾ ಅಂತ ಮುಂದೆ ಬರುವಂತಹ ದಿನಗಳಲ್ಲಿ ಕಾದು ನೋಡೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ ಬೈ.